ಪಟ್ಟಣದ ವಿವಿಧ ಖಾಸಗಿ ಆಸ್ಪತ್ರೆಗಳು ಹಾಗೂ ಕಣ್ಣು ತಪಾಸಣೆ ಮಳಿಗೆಗಳ ಮೇಲೆ ಡಿಎಚ್ಒ ದಿಢೀರ್ ದಾಳಿಯನ್ನು ನಡೆಸಿ ಪರಿಶೀಲಿಸಿದ ಘಟನೆ ಮಂಗಳವಾರ ನಡೆಯಿತು. ನಂತರ ಮಾತನಾಡಿದ ಡಿಎಚ್ಒ ಡಾಕ್ಟರ್ ಬಿಜಿ, ಹುಬ್ಬಳ್ಳಿ, ಇಂಡಿ, ಚಡ್ಚನ ಹಾಗೂ ಸಿಂದಗಿ ಭಾಗಗಳ ಖಾಸಗಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ನಡೆಯುತ್ತಿರುವ ವಿಷಯ ಮಾಧ್ಯಮದಲ್ಲಿ ಕಂಡುಬರುತ್ತಿರುವ ನಿಮಿತ್ತ ತಾಲೂಕಿನ ವಿವಿಧ ಖಾಸಗಿ ಆಸ್ಪತ್ರೆಯನ್ನು ದಿಢೀರ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸುತ್ತಿದ್ದೇವೆ. ಅಂತಹ ಆಸ್ಪತ್ರೆಗಳು ಕಂಡುಬಂದಿಲ್ಲ. ಆದರೂ ನೇತ್ರ ತಪಾಸಣೆ ಕೇಂದ್ರ ಅಂತ ನಾಮಕರಣ ಮಾಡಿರುವ ಮಳಿಗೆಗಳಲ್ಲಿ ಅಕ್ರಮವಾಗಿ ಕಣ್ಣು ತಪಾಸಣೆ ಮಾಡುವ ಯಂತ್ರಗಳು ಕಂಡುಬಂದಿವೆ. ಅಂಥವರನ್ನು ಗುರುತಿಸಿ ಅವರಿಗೆ ನಾಮಫಲಕಗಳನ್ನು ತೆಗೆಯಲು ಈಗಾಗಲೇ ಸೂಚಿಸಲಾಗಿದೆ. ಮುಂದೆಯೂ ಈ ಕೆಲಸ ಮುಂದುವರೆದಿದ್ದೇ ಆದರೆ ಅವರಿಗೆ ಕಾನೂನು ಕ್ರಮವನ್ನು ಕೈಗೊಳ್ಳುವುದಾಗಿ ತಿಳಿಸಿದ ಅವರು, ತಾಲೂಕಿನ ಆರ್ಎಂಪಿ ವೈದ್ಯರ ಹಾವಳಿ ಹೆಚ್ಚಾಗುತ್ತಿದೆ ಎಂಬ ಮಾಹಿತಿಯೂ ಕೂಡ ಇದೆ. ಅಂಥವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳುವುದಾಗಿ ಹೇಳಿದರು. ಏನು ಪ್ರಾಬ್ಲಮ್ ಏನು ಯಾರು ಮೆಸೇಜ್ ಮಾಡ್ಯಾರೋ ಏನು ಮಾಡ್ಯಾರೋ ಪೇಷಂಟ್ಗಳ್ದು ಏನು ಪ್ರಾಬ್ಲಮ್ ಇಲ್ಲ ರೀ. ಹೌದು ಸರ್. ಈ ಇಂಡಿ, ಸಿಂದಗಿ ಈ ಏರಿಯಾದಾಗ ಭ್ರೂಣ ಹತ್ಯೆ ನಡೆಯಾಕತೈತಿ, ಸ್ಕ್ಯಾನಿಂಗ್ ಆಗಾಕತೈತಿ, BMS ದವ್ರ ಕಡೆಯಿಂದ ಮಾಡಾಕತ್ತಾರ ಅಂತೇಳಿ ಒಂದು ಕೇಳ್ಪಟ್ಟ ಕೂಡಲೇ ಈ BMS ಡಾಕ್ಟ್ರುಗಳು ಏನು ಮಾಡಾಕತ್ತಾರ ಆಕಸ್ಮಿಕ ಈಗ ಎಲ್ಲೆಲ್ಲಿ ಇದು ನೋಡಿ ಬಂದ್ರಿ ಸರ್? ನಮಸ್ಕಾರ ಅವ್ರದ್ದು ಬಂದಿದ್ದೀವಿ, ಇಲ್ಲಿ ಸ್ಪಂದನ ಬಂದಿದ್ದೀವಿ. ಅದು ಕಣ್ಣಿನ ದವಾಖಾನೆ ಯಾವುದು? ಹಾಂ ರೀ, ಅಲ್ಲಿ ಸಾಯಿ ಕಣ್ಣಿನ ದವಾಖಾನೆ ಐತಲ್ಲ, ಕಣ್ಣಿನ ದವಾಖಾನೆ ಅವರು ಗಣೇಶ್ ಅವ್ರ ಆಸ್ಪತ್ರೆ. ಅಲ್ಲಿ ಅದು ರಿಜಿಸ್ಟ್ರೇಷನ್ ಇಲ್ಲ, ಅವನಿಗೆ ಹೇಳಿದ್ವಿ. ನಾವು ಮೊನ್ನೆ ಪೇಪರ್ದಾಗ ಕೊಟ್ಬಿಟ್ಟಿವಿ, APM ರಿಜಿಸ್ಟ್ರೇಷನ್ ಯಾರಿಲ್ಲ, ಒಂದು ವಾರ ತನಕ ಟೈಮ್ ಕೊಡ್ತೀವಿ, ಮಾಡ್ಕೊಳ್ರಿ, ಇಲ್ಲ ಅಂದ್ರೆ ನಾವು ಬಂದು ಮುಚ್ಚಿಸ್ತೀವಿ ಸರ್. ಈಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಯಾವ ಸರ್? ಈಗ ಚಡ್ಚಂದಾಗ 8 ಮಂದಿ ಸರ್ ಆ ಥರ ರೀ. ಮತ್ತು ಕಿಲಿ ಹಾಕಿದ್ರಿ ಸರ್ ಮುಂದೆ ರೀ? ಅದಕ್ಕೇನು ಅಂದ್ರೆ ಅವರಾಗೆ ಬಂದು ದಂಡ ಕಟ್ಟಿ ನಾವು KPM ರಿಜಿಸ್ಟ್ರೇಷನ್ ಮಾಡಿಸ್ಕೊತಾನ ಅಂದ್ರೆ ಮಾಡಕ್ಕೆ ಕೊಡ್ತೀವಿ. ಅವ್ರು ಕ್ವಾಕ್ಗಳಿದ್ರು ಅಂದ್ರೆ ಅವ್ರು ಮಾಡ್ಕೊಳಂಗಿಲ್ಲ, ಆಗಂಗಿಲ್ಲ. ಈಗ ನಮ್ಮ ತಾಲೂಕಿನಾಗ ಮಿನಿಮಮ್ 90% ಜನ ಈಗ ನಾಳೆ THO ಕಳಿಸ್ಕೊಡ್ತೀನಿ. ಈಗ ನಾ ಬಂದಂದ್ರಲ್ಲ ಎಲ್ಲ ಕಡೆ THO ಕಳಿಸ್ಕೊಡ್ತೀವಿ ನಾವು. ಈಗ ನಾ ಇವನ್ನ ನೋಡಿದ್ನಿ, ನನಗೆ ಈ ಭ್ರೂಣ ಹತ್ಯೆಗೆ ಏನು ಹತ್ಯೆಗೆ ಸತ್ತಕ್ಕೆ ನಮ್ಮ ತಲೆಯಾಗಿ ಯಾವ ಅಂತ ಇರೋದು ಅದು ಒಂದು ಐತಿ. ನಾವೇನು ಮಾಡೋಕ್ಕಿಲ್ಲ, ಅದೆಲ್ಲ ಚೆಕ್ ಮಾಡಿ ಬಂದಿನಿ. ಈ ಉಳಿದದ್ದು ಏನು ಅದಕ್ಕೆ APM ಆಗಿಲ್ಲ, ಇದು ಇವ್ರದ್ದು ಹಾಸ್ಪಿಟ್ಲ್ ಐತಿ ನಡೆಸ್ಕೊಂಡು ಹೋಗ್ತಾರೆ ಅಷ್ಟೇ. ಇಲ್ರಿ RMP ಡಾಕ್ಟ್ರುಗಳು ಸಿಕ್ಕಾಪಟ್ಟೆ ಜನ ಹೆಚ್ಚಾಗ್ಯಾರ. ನಾಳೆ THO ಇಂಡಿಯವ್ರು ಇಲ್ಲಿ ಬರ್ತಾರೆ, ಬಂದ ಅಷ್ಟು ಚೆಕ್ ಮಾಡ್ತಾರೆ. THO ರೀ, THO ತಾಲೂಕು ಹೆಲ್ತ್ ಆಫೀಸ್. ಅವ್ರ ಮೇಲೆ ಏನು ಕ್ರಮ ತಗೋತೀರ ನೀವು? ಯಾರ ಮೇಲೆ? ಈಗ ಚಸ್ಮಾದ ಅಂಗಡಿ ದವಾಖಾನೆ ಅಂತ ಹೇಳಿದ್ರಲ್ಲ ಸರ್, ನೀವು ಕೀಲಿ ಹಾಕ್ಲಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕ್ರಮ ಯಾವ ಥರ? ಬರೀ ಕೀಲಿ ಹಾಕಿ ಬಿಡ್ತಿರೋ ನಿಮಗೆ ಕಂಪ್ಲೇಂಟು? ನಾವು ಯಾವ ಥರ ಬಂದ್ ಮಾಡಕ್ಕೆ ಹೇಳಿದ್ವಿ, ನೀವು KPM ರಿಜಿಸ್ಟ್ರೇಷನ್ ಮಾಡ್ಕೊ ಅಂತ ಹೇಳಿದ್ವಿ. ಹಾಂ ಸರ್, ಇನ್ನೂ ತನಕ ಮಾಡ್ಕೊಂಡಿಲ್ಲ. KPM ರಿಜಿಸ್ಟ್ರೇಷನ್ ಏನು ಮಾಡ್ತಾರೆ ಸರ್? ಚಸ್ಮಾದ ಅಂಗಡಿ ಇಟ್ಟು ಮುಂದವ್ರು ಅಲ್ಲಿದಲ್ಲಿ ಕಲ್ತು ಚಸ್ಮಾದ ಕಣ್ಣಿನ ದವಾಖಾನೆ ಮಾಡ್ತಾರೆ. ಅವ್ರು ಸಾಲಿನ ಕಲ್ತಿರಲ್ಲ, ಅವ್ರಿಗೆ ಹೆಂಗೆ ಮಾಡ್ತಾರೆ? ಅವ್ರ ಆಪ್ರೇಷನ್ ಅದು ಏನು KPM ರಿಜಿಸ್ಟ್ರೇಷನ್ ಅಂದ್ರೆ ನಾವು ಇದೊಂದು ಕ್ಲಿನಿಕ್ಕಿಗೆ ರಿಜಿಸ್ಟ್ರೇಷನ್. ಅಲ್ಲಿ ಡಾಕ್ಟರ್ ಇದ್ರೆ ತೋರ್ಸಾಕೆ ಹೋಗೋರಿಗೆ ಗೊತ್ತಿರ್ಬೇಕದು. ಅಲ್ಲಿ ಡಾಕ್ಟರ್ ನೋಡಾಕತ್ತಾನೋ, ಯಾವ ಕಂಪೌಂಡ್ರ್ ನೋಡಾಕತ್ತಾನೋ ಅಂತ. ಅಂಥವು ಎಷ್ಟು ಕಂಡು ಬಂದ ಸರ್? ನಮ್ಮ ಈಗ ಒಂದೇ ಕಣ್ಣಿನ ದವಾಖಾನೆ ಒಂದೇ ರೀ ಅಷ್ಟೇ. ಕಣ್ಣಿನ ಎಲ್ಲ ಕ್ಲಿಯರ್ ಅಷ್ಟೇ. ನಿಮ್ಮ ಪ್ರಕಾರ ಪರ್ಮಿಷನ್ ಅದ? ಅದಕ್ಕೆ ಪರ್ಮಿಷನ್ KPM ರಿಜಿಸ್ಟ್ರೇಷನ್ ನೀವು ಮುಂದೆ ಇಲ್ರಿ ಸರ್? ಮತ್ತು ನೆಕ್ಸ್ಟ್ ಇಂಡಿ ಕಡೆ. ಓಕೆ, ಥ್ಯಾಂಕ್ ಯು ಸರ್.